ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಆಶಾ. ಇವತ್ತು ನಿಮ್ಗೊಂದು ಹೊಸ ಕುಚ್ಚು ಹೇಳ್ಕೊಡ್ತೀನಿ. ಅದ್ಯಾವುದು ಅಂದರೆ ಲಾಲಿಪಾಪ್ ಕುಚ್ಚು. ಕುಚ್ಚು ಹಾಕೋಕ್ಕೆ ನಿಮಗೆ ಈ ಥರ ಸಣ್ಣದಾಗಿರೋ ಗೋಲ್ಡ್ ಕಲರ್ ಮಣಿ ತಗೋಬೇಕು. ಅದನ್ನ ದಾರದಲ್ಲಿ ಪೋಣಿಸ್ ನೀವು ಬೇಕಿದ್ದರೆ ಜಾಸ್ತಿ ಮಣಿಗಳನ್ನೂ ಪೋಣಿಸಿ ಒಟ್ಟಿಗೆ ಇಟ್ಕೋಬೋದು. ಬಟ್ ಒಂದೊಂದು ಕುಚ್ಚು ಹಾಕೋಕ್ಕೂ ಒಂದು 40 ಮಣಿ ಹಾಕೋದೇ ಬೆಟರು. ಇಲ್ಲಾಂದರೆ ಕುಚ್ಚು ಜಾಸ್ತಿ ದಪ್ಪ ಕಾಣುತ್ತೆ. ಬರೀ 40 ಹಾಕೋದ್ರಿಂದ ಇದು ಮೀಡಿಯಮ್ ಸೈಜಲ್ಲಿ ಬರುತ್ತೆ ಕುಚ್ಚು. ತುಂಬ ಚೆನ್ನಾಗೂ ಕಾಣುತ್ತೆ. ಮಣಿನ ದಾರದಲ್ಲಿ ಪೋಣಿಸಿದ ಮೇಲೆ ಈ ಥರ ಒಂದು ಕಾರ್ಡ್ ಶೀಟ್ನ ತಗೊಂಡು ಅದಕ್ಕೆ ದಾರ ಸುತ್ತಾ ಹೋಗಬೇಕು. ನಾನು 2 ಎಳೆ ದಾರ ಸುತ್ತಿ ಆದಮೇಲೆ ಎರಡೂ ಕಡೆ ಒಂದೊಂದು ಮಣಿ ಹಾಕ್ತಾ ಹೋಗ್ತಾ ಇದ್ದೀನಿ. ಇದೇ ಥರ ನೀವು ಎಣಿಸಿ 40ನ ಹಾಕಬೇಕು. ಅಂದರೆ ಒಂದು ಕಡೆ 20, ಇನ್ನೊಂದು ಕಡೆ 20 ಬರೋ ಥರ ನೋಡಿ. ಈ ಥರ ಒಂದೊಂದೇ ಮಣಿ ಹಾಕ್ತಾ ಮತ್ತು ಇನ್ನೊಂದು ಕಡೆನೂ ಅದೇ ಥರ ಮಣಿ ಹಾಕ್ತಾ ಸುತ್ತಾ ಹೋಗಬೇಕು. ಒಂದೊಂದು ಮಣಿ ಹಾಕಿದ ಮೇಲೂ ನಿಮಗೆ 1 ಅಥವಾ 2 ಸುತ್ತಕೊಂಡು ಆಮೇಲೆ ಮತ್ತೆ ಮಣಿ ಹಾಕಬೇಕು. ಎರಡೂ ಕಡೆ ಕೈ ಈ ಥರ ಇಟ್ಕೋಬೇಕು, ಇಲ್ಲಾಂದರೆ ಮಣಿ ಜಾರಿ ಒಂದೇ ಕಡೆ ಬಂದುಬಿಡುತ್ತೆ. ನಾನಿಲ್ಲಿ ತುಂಬ ನಿಧಾನವಾಗಿ ತೋರಿಸ್ತಿದ್ದೀನಿ, ಯಾಕಂದರೆ ಕೆಲವರೆಲ್ಲ ಬಿಗಿನರ್ಸ್ ಇರ್ತಾರೆ. ಅವ್ರಿಗೂ ಎಲ್ಲ ನೀಟಾಗಿ ಅರ್ಥ ಆಗಲಿ ಅಂತ ನಾನು ಸ್ಲೋ ಆಗಿ ಒಂದೊಂದೇ ಮಣಿ ಹಾಕ್ತಾ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈ ಕುಚ್ಚು ಹಾಕೋಕ್ಕಂತೂ ತುಂಬಾ ಪೇಷನ್ಸ್ ಬೇಕು, ಯಾಕಂದರೆ ಒಂದು ಎಳೆ ಹೆಚ್ಚು ಕಡಿಮೆ ಆದ್ರೂ ಇದು ಕುಚ್ಚು ಸರಿ ಬರಲ್ಲ. ಅದಕ್ಕೆ ನೋಡ್ಕೊಂಡು ನಿಧಾನವಾದರೂ ಪರವಾಗಿಲ್ಲ ಹಾಕ್ತಾ ಹೋಗಿ. ಒಂದು 3ರಿಂದ 4 ನಾಟ್ ಹಾಕಬೇಕು. ಅದು ಸ್ಟಿಫಾಗಿ ಕೂರುತ್ತೆ, ಇಲ್ಲಾಂದರೆ ಕಟ್ಟಾಗಿಬಿಡುತ್ತೆ.
ಮತ್ತೆ ನಾಟ್ ಹಾಕ್ಕೊಳ್ಳಿ. ಮಿಡ್ಲಲ್ಲಿ ಫೋಲ್ಡ್ ಮಾಡಿ ಆದಮೇಲೆ ಇಲ್ಲೂ ಅಷ್ಟೇ 1-2 ರಿಂದ 3 ನಾಟ್ ಹಾಕಿದರೆ ಸಾಕು. ಇಲ್ಲಿ ನನ್ನ ಸೀರೆ 2 ಕಲರ್ ಇದೆ, ಬ್ಲೂ ಮತ್ತು ಆರೆಂಜ್. ಸೊ ಅದಕ್ಕೆ ನಾನು ಇಲ್ಲಿ ಆರೆಂಜ್ ದಾರನ 70 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀಟಾಗಿ ಅಡ್ಜಸ್ಟ್ ಮಾಡಿ ಆಮೇಲೆ ಈಗಾಗಲೇ ಹಾಕಿರೋ ಕುಚ್ಚ ಮೇಲೆ ಈ ಥರ ಇಟ್ಟು ಅದನ್ನು ಹೀಗೆ ಫೋಲ್ಡ್ ಮಾಡಿ ಆರೆಂಜ್ ದಾರದಿಂದನೇ ಸ್ವಲ್ಪ ಸುತ್ತಿ ಆಮೇಲೆ ನಾಟ್ ಹಾಕಬೇಕು. ಬಿಡಬೇಕು, ಇಲ್ಲ ಅಂದರೆ ಮೊದಲು ಹಾಕಿರೋ ಥ್ರೆಡ್ ಏನಾದರೂ ಕಟ್ ಆಗಿಬಿಟ್ರೆ ಮಣಿ ಎಲ್ಲ ಹೊರಗೆ ಬಂದುಬಿಡುತ್ತೆ. ನೋಡಿ ಈ ಥರ ಕಾಣುತ್ತೆ. ನಿಮ್ಗೆ ಎಷ್ಟು ಬೇಕು ಸ್ಯಾರಿ ಫುಲ್ ಆಗಂಗೆ ಅಷ್ಟೆಲ್ಲ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೇಕು. ನೋಡಿ ನನ್ನ ಸೀರೆಯಲ್ಲಿ ಓನ್ಲಿ ಬ್ಲೂ ಮತ್ತು ಆರೆಂಜ್ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ ಬ್ಲೂ ಮತ್ತು ಆರೆಂಜ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಸ್ಯಾರೀಲಿ ಯಾವ ಕಲರ್ ಕಾಂಬಿನೇಷನ್ ಇರುತ್ತೋ ಅದೇ ಥರ ಕಲರ್ ಕಾಂಬಿನೇಷನ್ ಯೂಸ್ ಮಾಡಿ ನೀವು ಸೀರೆ ಕುಚ್ಚು ಹಾಕೋಕ್ಕೆ ಶುರು ಮಾಡಬೇಕು. ಈಗ ನನ್ನ ಸ್ಯಾರಿಗೆ ಈ ಕುಚ್ಚನ್ನ ಹೇಗೆ ಹಾಕೋದು ಅಂತ ಹೇಳ್ತೀನಿ. ಈ ಥರ ತಗೊಂಡು ಅದಕ್ಕೆ ನಾನು ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡ್ತಾ ಇದ್ದೀನಿ. ಫ್ಯಾಬ್ರಿಕ್ ಗ್ಲೂ ಹಾಕಿ ಸೀರೆ ಫುಲ್ ಅಂಟಿಸ್ಬಿಡ್ಬೇಕು. ಇದೇ ಥರನೇ ನಾನು ಈಗಾಗಲೇ ಫುಲ್ ಸ್ಯಾರಿ ಕಂಪ್ಲೀಟ್ ಆಗೋಷ್ಟನ್ನೆಲ್ಲ ಮಾಡಿಟ್ಕೊಂಡಿದ್ದೀನಿ. ಇದೇ ಥರ ಅಂಟಿಸ್ತಾ ಹೋಗಬೇಕು. ಸ್ವಲ್ಪ ಒಂದೊಂದು ಸಲ ಜಾರುತ್ತೆ, ಅದಕ್ಕೆ ನೀವು ಬೇಕಿದ್ದರೆ ಇದ್ರ ಮೇಲೆ ಏನಾದರೂ ಭಾರವಾದ ವಸ್ತು ಇಟ್ಬಿಡಬೇಕು, ಅಂದರೆ ಕರೆಕ್ಟ್. ಈ ಥರ ಒಂದು 3ರಿಂದ 4 ಸ್ಟೆಪ್ ಹಾಕ್ತಾ ಹೋಗಬೇಕು. ಈಗ ಫಸ್ಟ್ ಸ್ಟೆಪ್ ಹಾಕ್ತಾ ಬಂದಿದೆ, ಅದು ನೋಡ್ಕೋಬೇಕು. ಇನ್ನೂ ಮನಿ ಬೇಕಿದ್ರೆ ಜಾಸ್ತಿ ಮನಿ ಹಾಕ್ಕೊಂಡು ಒಟ್ನಲ್ಲಿ ಅದು ಹಾಫ್ ರೌಂಡ್ ಕಂಪ್ಲೀಟ್ ಆಗಬೇಕು. ಈ ಥರ ಫಸ್ಟ್ ಇಟ್ಕೊಂಡು ನೋಡಬೇಕು. ನೋಡಿ ಆದಮೇಲೆ ದಾರಾನ ಹಾಕಬೇಕು. ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿದೆ.
ಈಗ ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಮತ್ತೆ ದಾರ ತಗೊಂಡು ಮತ್ತೆ ಮಣಿ ಹಾಕ್ತಾ ಹೋಗಬೇಕು. ಸೇಮ್ ಮೊದಲು ಹಾಕಿದ್ರಲ್ಲ ಅದೇ ಸ್ಟೆಪ್ನೇ ಫಾಲೋ ಮಾಡಬೇಕು. ನಾನು ಇಲ್ಲಿ 4 ಸ್ಟೆಪ್ ಅಷ್ಟೇ ಹಾಕ್ತಾ ಇದ್ದೀನಿ. ಕೊನೆ ಸ್ಟೆಪ್ಪಲ್ಲಿ ಸ್ವಲ್ಪ ದಾರ ಅಲ್ಲಿ ಕಮ್ಮಿ ಇರೋದ್ರಿಂದ ಒಂದು 3 ರಿಂದ 4 ಮಣಿ ಹಾಕಿದರೆ ಸಾಕಾಗುತ್ತೆ. ಕೊನೆಗೆ ಈ ಥರ ಕಾಣುತ್ತೆ. ಇದನ್ನ ನೀವು ನೀಟಾಗಿ ಫೋಲ್ಡ್ ಮಾಡಿಟ್ರೆ ಇನ್ನೂ ನೀಟಾಗಿರುತ್ತೆ.
ನಾನು ಹೇಳ್ಕೊಟ್ಟಿರೋವೇನು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನೂ ಹೆಚ್ಚಿನ ಡಿಸೈನ್ಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನೀವು ನನ್ನ ವೀಡಿಯೋಸ್ ಎಲ್ಲ ಫಸ್ಟ್ ನೋಡ್ಬೋದು. ಥ್ಯಾಂಕ್ ಯು.